ವಂದೇ ಮಾತರಂ ಗೀತೆ 150 ವರ್ಷ 150 ವರ್ಷದ ಹಿನ್ನೆಲೆ ಈ ವಂದೇ ಮಾತರಂ ಗೀತೆಯನ್ನ ಕಡ್ಡಾಯ ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ. ಇದನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿ 150 ವರ್ಷ ಆಯಿತು. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ಏಕತೆಯ ಸಂದೇಶವನ್ನ ರವಾನೆ ಮಾಡೋದಕ್ಕೆ, ದೇಶವಾಸಿಗಳಲ್ಲಿ ಕಿಚ್ಚು ಹಚ್ಚೋದಕ್ಕೆ, ಸ್ವತಂತ್ರದ ವಿಚಾರವಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೆ ರಚನೆಯಾಗಿದ್ದೇ ಈ ವಂದೇ ಮಾತರಂ ಗೀತೆ. ವಂದೇ ಮಾತರಂ ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ವಿವಾದಗಳು ಬರಲ್ಲ, ನಾವು ಹಾಡಲ್ಲ ಅಂತ ಯಾರು ಹೇಳೋದೂ ಇಲ್ಲ. 1875ರಲ್ಲಿ ವಂದೇ ಮಾತರಂ ಗೀತೆ ರಚನೆಯಾಗುತ್ತೆ. ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಿದ್ದು ಇದೇ ವಂದೇ ಮಾತರಂ. ವಂದೇ ಮಾತರಂಗೆ ಮುಸ್ಲಿಂ ಲೀಗ್, ಜಿನ್ನಾ ಆಗ ವಿರೋಧವನ್ನ ವ್ಯಕ್ತಪಡಿಸಿದರು. ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಅಂತ ಜಿನ್ನಾ ಆರೋಪವನ್ನ ಮಾಡಿದರು. 1923ರ ಕಾಕಿನಾಡ ಅಧಿವೇಶನದಲ್ಲಿ ಈ ವಿರೋಧದ ನಡುವೆಯೂ ಕೂಡ ವಂದೇ ಮಾತರಂ ಗೀತೆಯನ್ನ ಹಾಡುವ ಕೆಲಸ ಆಯಿತು. ವಿಷ್ಣು ದಿಗಂಬರ್ ಪಲುಸ್ಕರ್ ಅವರಿಂದ ವಂದೇ ಮಾತರಂ ಹಾಡನ್ನ ಹಾಡ್ತಾರೆ. ಮುಸ್ಲಿಮರ ವಿರೋಧದ ನಡುವೆಯೂ ಕೂಡ ಪಲುಸ್ಕರ್ ಈ ಹಾಡನ್ನ ಧೈರ್ಯದಿಂದ ಹಾಡ್ತಾರೆ. ವಂದೇ ಮಾತರಂ ಬಗ್ಗೆ 1937ರಲ್ಲಿ ನೇತಾಜಿಯವರಿಗೆ ನೆಹರು ಅವರು ಒಂದು ಪತ್ರವನ್ನು ಬರೀತಾರೆ. ಮುಸ್ಲಿಮರ ಭಾವನೆಗೆ ಧಕ್ಕೆ ತರುವಂಥದ್ದು ಮತ್ತು ಭಾಷೆ ಕ್ಲಿಷ್ಟವಾಗಿದೆ ಅಂತ ಆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಸೊ ವಂದೇ ಮಾತರಂನ ಕೆಲವು ಸಾಲುಗಳಿಗೆ ಈ ಪತ್ರದಿಂದಾಗಿ ಕತ್ತರಿ ಹಾಕುವಂತಹ ಕೆಲಸ ಆಗುತ್ತೆ. ವಂದೇ ಮಾತರಂ ಯಾಕೆ ಕೆಲವರಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ? ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪಡೆಯೋದಕ್ಕೆ ಜಾಗೃತಿ ಮೂಡಿಸುವ ಸಂದರ್ಭದಲ್ಲಿ ಈಗ ಏನು ಈ ಮೌಲ್ವಿಗಳು ವಿರೋಧ ಮಾಡ್ತಾ ಇದ್ದಾರಲ್ಲ, ಆಗ ಆ ಮೌಲ್ವಿಗಳು, ಆ ಮುಸ್ಲಿಂ ಸಮುದಾಯದವರು ವಂದೇ ಮಾತರಂ ಗೀತೆಯನ್ನ ಹಾಡಿದರು. ಉಳಿದವರು ವಂದೇ ಮಾತರಂ ಗೀತೆಯನ್ನ ಏಕತೆಯಿಂದ ಹಾಡಿದ್ದ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಬಂತು. ಆಗಬೇಕಾದಂತಹ ವಂದೇ ಮಾತರಂ ಈಗ ಯಾಕೆ ಇವರಿಗೆ ಬೇಕಾಗ್ತಾ ಇಲ್ಲ? ವಂದೇ ಮಾತರಂ ಗೀತೆಯಲ್ಲಿ ಅಂಥದ್ದು ಇವರಿಗೆ ಕಸಿವಿಸಿಯಾಗುವಂಥದ್ದೇನಿದೆ? ಭಾರತ ಮಾತೆ ಅಂತ ನಾವು ಪೂಜೆ ಮಾಡ್ತೀವಿ. ಆ ಭಾರತ ಮಾತೆಯನ್ನ ಹಾಡಿ ಹೊಗಳುವಂಥ, ನಮಸ್ಕರಿಸುವಂಥ ಒಂದು ವಿಶೇಷವಾದಂತಹ ವಂದೇ ಮಾತರಂ ಗೀತೆ, ಅದನ್ನು ಹಾಡಿದರಾಯ್ತು. ಆದರೆ ವಂದೇ ಮಾತರಂ ಯಾವುದೇ ಕಾರಣಕ್ಕೂ ಹಾಡಲ್ಲ ಅಂತ ಇವರು ಹೇಳುವಂಥದ್ದು ಈಗ ಕಡ್ಡಾಯ ಆಗಿದೆ, ಹಾಡಲೇಬೇಕು ಅನ್ನುವಂಥ ನಿಯಮಗಳನ್ನು ಹೇಳುವ ಮೂಲಕ ಇಂಥವರಿಗೆ ಟಾಂಗ್ ಕೊಡುವಂಥ ಕೆಲಸ ಆಗ್ತಾ ಇದೆ. ವಂದೇ ಮಾತರಂ ಗೀತೆ 150 ವರ್ಷ 150 ವರ್ಷದ ಹಿನ್ನೆಲೆ ಈ ವಂದೇ ಮಾತರಂ ಗೀತೆಯನ್ನ ಕಡ್ಡಾಯ ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ. ಇದನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿ 150 ವರ್ಷ ಆಯಿತು. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ಏಕತೆಯ ಸಂದೇಶವನ್ನ ರವಾನೆ ಮಾಡೋದಕ್ಕೆ, ದೇಶವಾಸಿಗಳಲ್ಲಿ ಕಿಚ್ಚು ಹಚ್ಚೋದಕ್ಕೆ, ಸ್ವತಂತ್ರದ ವಿಚಾರವಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೆ ರಚನೆಯಾಗಿದ್ದೇ ಈ ವಂದೇ ಮಾತರಂ ಗೀತೆ. ವಂದೇ ಮಾತರಂ ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ವಿವಾದಗಳು ಬರಲ್ಲ, ನಾವು ಹಾಡಲ್ಲ ಅಂತ ಯಾರು ಹೇಳೋದೂ ಇಲ್ಲ. 1875ರಲ್ಲಿ ವಂದೇ ಮಾತರಂ ಗೀತೆ ರಚನೆಯಾಗುತ್ತೆ. ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಿದ್ದು ಇದೇ ವಂದೇ ಮಾತರಂ. ವಂದೇ ಮಾತರಂಗೆ ಮುಸ್ಲಿಂ ಲೀಗ್, ಜಿನ್ನಾ ಆಗ ವಿರೋಧವನ್ನ ವ್ಯಕ್ತಪಡಿಸಿದರು. ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಅಂತ ಜಿನ್ನಾ ಆರೋಪವನ್ನ ಮಾಡಿದರು. 1923ರ ಕಾಕಿನಾಡ ಅಧಿವೇಶನದಲ್ಲಿ ಈ ವಿರೋಧದ ನಡುವೆಯೂ ಕೂಡ ವಂದೇ ಮಾತರಂ ಗೀತೆಯನ್ನ ಹಾಡುವ ಕೆಲಸ ಆಯಿತು. ವಿಷ್ಣು ದಿಗಂಬರ್ ಪಲುಸ್ಕರ್ ಅವರಿಂದ ವಂದೇ ಮಾತರಂ ಹಾಡನ್ನ ಹಾಡ್ತಾರೆ. ಮುಸ್ಲಿಮರ ವಿರೋಧದ ನಡುವೆಯೂ ಕೂಡ ಪಲುಸ್ಕರ್ ಈ ಹಾಡನ್ನ ಧೈರ್ಯದಿಂದ ಹಾಡ್ತಾರೆ. ವಂದೇ ಮಾತರಂ ಬಗ್ಗೆ 1937ರಲ್ಲಿ ನೇತಾಜಿಯವರಿಗೆ ನೆಹರು ಅವರು ಒಂದು ಪತ್ರವನ್ನು ಬರೀತಾರೆ. ಮುಸ್ಲಿಮರ ಭಾವನೆಗೆ ಧಕ್ಕೆ ತರುವಂಥದ್ದು ಮತ್ತು ಭಾಷೆ ಕ್ಲಿಷ್ಟವಾಗಿದೆ ಅಂತ ಆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಸೊ ವಂದೇ ಮಾತರಂನ ಕೆಲವು ಸಾಲುಗಳಿಗೆ ಈ ಪತ್ರದಿಂದಾಗಿ ಕತ್ತರಿ ಹಾಕುವಂತಹ ಕೆಲಸ ಆಗುತ್ತೆ.
ವಂದೇ ಮಾತರಂ ಯಾಕೆ ಕೆಲವರಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ? ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪಡೆಯೋದಕ್ಕೆ ಜಾಗೃತಿ ಮೂಡಿಸುವ ಸಂದರ್ಭದಲ್ಲಿ ಈಗ ಏನು ಈ ಮೌಲ್ವಿಗಳು ವಿರೋಧ ಮಾಡ್ತಾ ಇದ್ದಾರಲ್ಲ, ಆಗ ಆ ಮೌಲ್ವಿಗಳು, ಆ ಮುಸ್ಲಿಂ ಸಮುದಾಯದವರು ವಂದೇ ಮಾತರಂ ಗೀತೆಯನ್ನ ಹಾಡಿದರು. ಉಳಿದವರು ವಂದೇ ಮಾತರಂ ಗೀತೆಯನ್ನ ಏಕತೆಯಿಂದ ಹಾಡಿದ್ದ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಬಂತು. ಆಗಬೇಕಾದಂತಹ ವಂದೇ ಮಾತರಂ ಈಗ ಯಾಕೆ ಇವರಿಗೆ ಬೇಕಾಗ್ತಾ ಇಲ್ಲ? ವಂದೇ ಮಾತರಂ ಗೀತೆಯಲ್ಲಿ ಅಂಥದ್ದು ಇವರಿಗೆ ಕಸಿವಿಸಿಯಾಗುವಂಥದ್ದೇನಿದೆ? ಭಾರತ ಮಾತೆ ಅಂತ ನಾವು ಪೂಜೆ ಮಾಡ್ತೀವಿ. ಆ ಭಾರತ ಮಾತೆಯನ್ನ ಹಾಡಿ ಹೊಗಳುವಂಥ, ನಮಸ್ಕರಿಸುವಂಥ ಒಂದು ವಿಶೇಷವಾದಂತಹ ವಂದೇ ಮಾತರಂ ಗೀತೆ, ಅದನ್ನು ಹಾಡಿದರಾಯ್ತು. ಆದರೆ ವಂದೇ ಮಾತರಂ ಯಾವುದೇ ಕಾರಣಕ್ಕೂ ಹಾಡಲ್ಲ ಅಂತ ಇವರು ಹೇಳುವಂಥದ್ದು ಈಗ ಕಡ್ಡಾಯ ಆಗಿದೆ, ಹಾಡಲೇಬೇಕು ಅನ್ನುವಂಥ ನಿಯಮಗಳನ್ನು ಹೇಳುವ ಮೂಲಕ ಇಂಥವರಿಗೆ ಟಾಂಗ್ ಕೊಡುವಂಥ ಕೆಲಸ ಆಗ್ತಾ ಇದೆ. ವಂದೇ ಮಾತರಂ ಗೀತೆ 150 ವರ್ಷದ ಹಿನ್ನೆಲೆ ಈ ವಂದೇ ಮಾತರಂ ಗೀತೆಯನ್ನು ಕಡ್ಡಾಯ ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ. ಇದನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿ 150 ವರ್ಷ ಆಯಿತು. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ಏಕತೆಯ ಸಂದೇಶವನ್ನು ರವಾನೆ ಮಾಡೋದಕ್ಕೆ, ದೇಶವಾಸಿಗಳಲ್ಲಿ ಕಿಚ್ಚು ಹಚ್ಚೋದಕ್ಕೆ, ಸ್ವತಂತ್ರದ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸೋದಕ್ಕೆ ರಚನೆಯಾಗಿದ್ದೇ ಈ ವಂದೇ ಮಾತರಂ ಗೀತೆ. ವಂದೇ ಮಾತರಂ ಗೀತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ವಿವಾದಗಳು ಬರಲ್ಲ, ನಾವು ಹಾಡಲ್ಲ ಅಂತ ಯಾರು ಹೇಳೋದೂ ಇಲ್ಲ. 1875ರಲ್ಲಿ ವಂದೇ ಮಾತರಂ ಗೀತೆ ರಚನೆಯಾಗುತ್ತೆ. ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಿದ್ದು ಇದೇ ವಂದೇ ಮಾತರಂ. ವಂದೇ ಮಾತರಂಗೆ ಮುಸ್ಲಿಂ ಲೀಗ್, ಜಿನ್ನಾ ಆಗ ವಿರೋಧವನ್ನ ವ್ಯಕ್ತಪಡಿಸಿದರು. ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಅಂತ ಜಿನ್ನಾ ಆರೋಪವನ್ನ ಮಾಡಿದರು. 1923ರ ಕಾಕಿನಾಡ ಅಧಿವೇಶನದಲ್ಲಿ ಈ ವಿರೋಧದ ನಡುವೆಯೂ ಕೂಡ ವಂದೇ ಮಾತರಂ ಗೀತೆಯನ್ನ ಹಾಡುವ ಕೆಲಸ ಆಯಿತು. ವಿಷ್ಣು ದಿಗಂಬರ್ ಪಲುಸ್ಕರ್ ಅವರಿಂದ ವಂದೇ ಮಾತರಂ ಹಾಡನ್ನ ಹಾಡ್ತಾರೆ. ಮುಸ್ಲಿಮರ ವಿರೋಧದ ನಡುವೆಯೂ ಕೂಡ ಪಲುಸ್ಕರ್ ಈ ಹಾಡನ್ನ ಧೈರ್ಯದಿಂದ ಹಾಡ್ತಾರೆ. ವಂದೇ ಮಾತರಂ ಬಗ್ಗೆ 1937ರಲ್ಲಿ ನೇತಾಜಿಯವರಿಗೆ ನೆಹರು ಅವರು ಒಂದು ಪತ್ರವನ್ನು ಬರೀತಾರೆ. ಮುಸ್ಲಿಮರ ಭಾವನೆಗೆ ಧಕ್ಕೆ ತರುವಂಥದ್ದು ಮತ್ತು ಭಾಷೆ ಕ್ಲಿಷ್ಟವಾಗಿದೆ ಅಂತ ಆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಸೊ ವಂದೇ ಮಾತರಂನ ಕೆಲವು ಸಾಲುಗಳಿಗೆ ಈ ಪತ್ರದಿಂದಾಗಿ ಕತ್ತರಿ ಹಾಕುವಂತಹ ಕೆಲಸ ಆಗುತ್ತೆ. ವಂದೇ ಮಾತರಂ ಯಾಕೆ ಕೆಲವರಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ? ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪಡೆಯೋದಕ್ಕೆ ಜಾಗೃತಿ ಮೂಡಿಸುವ ಸಂದರ್ಭದಲ್ಲಿ ಈಗ ಏನು ಈ ಮೌಲ್ವಿಗಳು ವಿರೋಧ ಮಾಡ್ತಾ ಇದ್ದಾರಲ್ಲ, ಆಗ ಆ ಮೌಲ್ವಿಗಳು, ಆ ಮುಸ್ಲಿಂ ಸಮುದಾಯದವರು ವಂದೇ ಮಾತರಂ ಗೀತೆಯನ್ನ ಹಾಡಿದರು. ಉಳಿದವರು ವಂದೇ ಮಾತರಂ ಗೀತೆಯನ್ನ ಏಕತೆಯಿಂದ ಹಾಡಿದ್ದ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಬಂತು. ಆಗಬೇಕಾದಂತಹ ವಂದೇ ಮಾತರಂ ಈಗ ಯಾಕೆ ಇವರಿಗೆ ಬೇಕಾಗ್ತಾ ಇಲ್ಲ? ವಂದೇ ಮಾತರಂ ಗೀತೆಯಲ್ಲಿ ಅಂಥದ್ದು ಇವರಿಗೆ ಕಸಿವಿಸಿಯಾಗುವಂಥದ್ದೇನಿದೆ? ಭಾರತ ಮಾತೆ ಅಂತ ನಾವು ಪೂಜೆ ಮಾಡ್ತೀವಿ. ಆ ಭಾರತ ಮಾತೆಯನ್ನ ಹಾಡಿ ಹೊಗಳುವಂಥ, ನಮಸ್ಕರಿಸುವಂಥ ಒಂದು ವಿಶೇಷವಾದಂತಹ ವಂದೇ ಮಾತರಂ ಗೀತೆ, ಅದನ್ನು ಹಾಡಿದರಾಯ್ತು. ಆದರೆ ವಂದೇ ಮಾತರಂ ಯಾವುದೇ ಕಾರಣಕ್ಕೂ ಹಾಡಲ್ಲ ಅಂತ ಇವರು ಹೇಳುವಂಥದ್ದು ಈಗ ಕಡ್ಡಾಯ ಆಗಿದೆ, ಹಾಡಲೇಬೇಕು ಅನ್ನುವಂಥ ನಿಯಮಗಳನ್ನು ಹೇಳುವ ಮೂಲಕ ಇಂಥವರಿಗೆ ಟಾಂಗ್ ಕೊಡುವಂಥ ಕೆಲಸ ಆಗ್ತಾ ಇದೆ.